ಸಭಾಪತಿ ಸ್ಥಾನದಿಂದ ಕೆಳಗಿಳಿದಾಗ ನನಗೆ ನೋವಾಯಿತು ಅಂತ ಬಸವರಾಜ ಹೊರಟ್ಟಿಯವರು ಇವತ್ತು ಮಾತನಾಡ್ತಾ ಹೋದ್ರು. ಸಭಾಪತಿಯ ಸ್ಥಾನದಿಂದ ಕೆಳಗಿಳಿದಾಗ ನನಗೆ ಬಹಳ ನೋವಾಗಿತ್ತು. ಆದರೆ ಇವತ್ತು ಸಲೀಂ ಅಹಮದ್ ಅವರ ಆಯ್ಕೆಯಾಗಿದ್ದು ಒಂದು ಹೆಮ್ಮೆ ವಿಚಾರ ಅಂತ ಪರಿಷತ್ತಿನಲ್ಲಿ ಮಾಜಿ ಸಭಾಪತಿಯಾಗಿ ಸೇವೆಯನ್ನು ಸಲ್ಲಿಸಿದಂತ ಬಸವರಾಜ ಹೊರಟ್ಟಿಯವರು ಮಾತನಾಡಿದರು. ನೋವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸದನದ ಗುಣಮಟ್ಟ ಕಡಿಮೆ ಆಗ್ತಿದೆ. ಗುಣಮಟ್ಟದ ಚರ್ಚೆ ಆಗೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದಾಗಿಯೂ ಕೂಡ ಹೊರಟ್ಟಿಯವರು ಹೇಳ್ತಾ ಹೋದ್ರು. ಮುಂದೆ ನಾನು ಮತ್ತೆ ಈ ಸ್ಥಾನಕ್ಕೆ ಬಂದೇ ಬರ್ತೀನಿ ಅನ್ನೋ ಮಾತುಗಳು ಕೂಡ ಬಂತು. ಇವತ್ತು ನಾನು ಇದನ್ನ ಚಾಲೆಂಜ್ ಮಾಡ್ತೀನಿ, ಮತ್ತೆ ವಾಪಸ್ ಬಂದೇ ಬರ್ತೀನಿ ಸಭಾಪತಿಯ ಸ್ಥಾನಕ್ಕೆ. ಇದು ಬಸವರಾಜ ಹೊರಟ್ಟಿಯವರ ಮಾತಾಗಿತ್ತು. ನೋಡಿ, ಗಮನಿಸಬೇಕಾದಂತ ಮಾತಿದು. ದಿಢೀರಂತ ಮುಖ್ಯಮಂತ್ರಿಗಳು ಸೇರಿದಂತೆ ಕಾಂಗ್ರೆಸ್ ನಾಯಕರು ಹೋಗಿ ಅವ್ರು ರಾಜೀನಾಮೆ ಪಡ್ಕೊಂಡ್ರು. ಆ ರಾಜೀನಾಮೆಯ ಪರಿ ನಿಜಕ್ಕೂ ಖಂಡನೀಯ ಅನ್ನೋ ಮಟ್ಟಿಗೆ ಚರ್ಚಿತವಾಗಿತ್ತು. ನನಗೆ ನೋವಾಗಿತ್ತು, ಬೇಸರವಾಗಿತ್ತು ಅಂತ ಹೇಳಿದ್ರು. ಇವತ್ತು ನೂತನವಾಗಿರುವ ಸಭಾಪತಿಯವರ ಆಯ್ಕೆ ಆಯ್ತಲ್ಲ ಸಲೀಂ ಅಹಮದ್ ಅವರು, ಅದ್ರ ಬಗ್ಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ, ನಾನು ಚಾಲೆಂಜ್ ಮಾಡ್ತೀನಿ, ನಾನು ಮತ್ತೆ ಈ ಸ್ಥಾನಕ್ಕೆ ಬರ್ತೀನಿ. ಅಷ್ಟೇ ಅಲ್ಲ, ಮುಂದುವರೆದಂತೆ ಬಹಳ ಉತ್ತಮವಾಗಿ ಸದನವನ್ನ ಹೊರಟ್ಟಿಯವರು ನಡೆಸ್ಕೊಳ್ತಾ ಇದ್ರು. ಇವತ್ತು ಒಂದು ದುಃಖ, ಒಂದು ಸಂತೋಷದ ವಿಚಾರ. ಎಷ್ಟೇ ನೋವಿದ್ರೂ ಕೂಡ ರಾಜೀನಾಮೆ ಕೊಟ್ಟಿದ್ರು ಅವರು. ಮತ್ತೊಂದು ಕಡೆಯಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಬೇಕಿತ್ತು ಅನ್ನೋದು ಅವರ ಇಚ್ಛೆ ಇತ್ತು ಅಂತ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಸೇರಿದಂತೆ ನೂತನ ಸಭಾಪತಿಯ ಇವತ್ತು ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ರು. ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ, ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ ಸೀನಿಯರ್ ಸಿಟಿಜನ್ ಈಗ ಗೊತ್ತಾಯ್ತು. ಹಿನ್ನೆಲೆಯಲ್ಲಿ ಈ ಸದನದಲ್ಲಿ ನಾನು ಸಭಾಪತಿಗಳೇ, ಈ ಸದನದಲ್ಲಿ ನಾನು ಮೊದಲು ನಿಮ್ಗೆ ಆರೋಗ್ಯ ಕೊಡಲಿ, ಈ ಸದನವನ್ನು ಭಾಳ ಚೆಂದ ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಒಂದೆರಡು ಅನುಭವವನ್ನು ಹೇಳ್ತಾರೆ. ನಮ್ಮ ರವಿ ಅವರು, ಎಸ್ ರವಿ ಹೋದ್ರೆ ರವಿ ಅವರು ಹೇಳಿದರು ಸರ್ ಸಭಾಪತಿಗಳೇ, ಏನಂದ್ರೆ ಇತ್ತಿತ್ತಲಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಈ ಸದನದ ಅನ್ನೋದನ್ನು ನಾನು 100ಕ್ಕೆ 100 ಅದನ್ನು ಒಪ್ತೀನಿ. ಭಾಳ ಸರಿ ನಾವು ಹೇಳಿದ್ವಿ ಅದನ್ನು, ಈ ಮಾತನ್ನು. ಇದು ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದೆ ಈ ಸದನದಲ್ಲಿ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ, ಅಂದರೆ ಹಿಂದಿನ ಸೆಷನ್ನಲ್ಲಿ ಒಂದು 12 ಗಂಟೆ ಕೂತಿನ ಅದು ನ್ಯಾಚುರಲ್ ಕಾಲಿಗೆ ಹೋಗ್ಬೇಕಾರ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಒಂದು ಚೀಟಿ ಕಳಿಸಿಲ್ಲ ಸರ್, ಬಸ್ ಐತೆ ತೊಗೊಂಡು ಹೋಗ್ಬಿಟ್ರು ಅವರು. 11 ಗಂಟೆವರೆಗೆ ನಾನು ಕೂತು ಸದನ ನಡ್ತೀನಿ. ತಾವು ಸಹಿತ ಅಂತ ಪ್ರಸಂಗ ಬಂದಾಗ ಯಾಕಪ್ಪ ಇಲ್ಲಿ ಕುಂತೀನಿ ಅನ್ನುವಂಥ ಭಾವನೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ತಮಗೂ ಬರ್ತೈತಿ, ಬಂದಾಗ ಅದನ್ನ ಏನಂತ ಸಮಾಧಾನ ಪಟ್ಕೊಳ್ಬೇಕು, ಮಾಡಬೇಕು ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ, ಇವತ್ತು ನನಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ, ಈ ಸದನ ನಾ ಬಂದಾಗ ಭಾಳ ಗಂಭೀರವಾಗಿ ನಡೀತಿತ್ತು. ನಾವು ಕೊಪ್ಪಳದಿಂದ ಬರಬೇಕಾದ್ರೆ ನಿಮ್ಮ ಕಾಲೇಜುಗಳನ್ನು ನೋಡಿದ್ರೆ ಸರ್ಕಾರಿ ಕಾಲೇಜು ಅನ್ನೋಂಗಿಲ್ಲ, ಅಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಸೆಕೆಂಡ್ ಟೈಮ್ ನಿಮ್ಮನ್ನು ಸೋಲಿಸಿದ ಜನ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೆಲಸಕ್ಕೆ ಗೌರವಕ್ಕೆ ಭಾಳ ಕಡಿಮೆ ಆಗಿದೆ ಇವತ್ತು ಎಲ್ಲ ಫೀಲ್ಡ್ನಲ್ಲಿ. ಅದು ಆಗಬಾರ್ದು. ಒಟ್ಟು ಈ ಸದನದಲ್ಲಿ ತಾವೆಲ್ಲರೂ ಅದಿರಿ, ಮತ್ತೆಲ್ಲ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಈ ಸದನದಲ್ಲಿ ತಾವು ಸಭಾಪತಿಯಾಗಿ ಕುಂತಿದ್ದೀರಿ ಹೇಳಿ ನಾನು. ನೀವಿನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದು ನಾನು. ಈಗ ನೋಡಿ ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾದ ನನಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.